ಎಲ್ಲರಿಗೂ ವಂದನೆಗಳು. ಇದು ಶಾಂತಿಯು 10 ಹಲವು ವಿಧಾನಗಳಿಂದ ಮನುಷ್ಯ ಶಾಂತಿಯನ್ನು ಪಡೆಯ ಬಯಸ್ತಾರೆ. ವಿಧಾನಗಳು ಭಿನ್ನ ಭಿನ್ನವಾಗಿದ್ದರೂ ಕೂಡ ಅವು ಹೆಚ್ಚು ಕಡಿಮೆ ಅಂತಲ್ಲ. ಶಾಂತಿಯನ್ನು ಎಲ್ಲರೂ ಬಯಸ್ತಾರೆ. ಸಾಮಾನ್ಯ ಮನುಷ್ಯನೂ ಬಯಸ್ತಾನೆ, ವಿಶೇಷ ಮನುಷ್ಯನೂ ಬಯಸ್ತಾನೆ. ಆದರೆ ಆ ಶಾಂತಿಯನ್ನು ಪಡೆಯುವಂಥ ವಿಧಾನಗಳಿವೆ, ಅವು ಬಹಳ ಭಿನ್ನ ಭಿನ್ನವಾಗಿವೆ. ಅವು ಎಷ್ಟೇ ಭಿನ್ನವಾಗಿದ್ದರೂ ಕೂಡ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಅಲ್ಲ. ಇದು ಶಾಂತಿಯ ಶ್ರೇಷ್ಠ ವಿಧಾನ, ಶಾಂತಿಯನ್ನು ಪಡೆಯುವ ಶ್ರೇಷ್ಠ ವಿಧಾನ. ಇದು ಶಾಂತಿಯನ್ನು ಪಡೆಯುವ ಸಾಮಾನ್ಯ ಕನಿಷ್ಠ ವಿಧಾನ ಅಂತಿಲ್ಲ. ಕೈ ಬಳಸಿ ಶಾಂತಿಯನ್ನು ಪಡೆಯೋದು ಸಾಧ್ಯ ಇದ್ರೆ ಕೈ ಬಳಸಬೇಕು. ಮನಸ್ಸ ಬಳಸಿ ಭಗವಂತನ ಶಾಂತಿಯನ್ನು ಪಡೆಯೋದಿದ್ರೆ ಮನಸ್ಸ ಬಳಸಬೇಕು. ಬುದ್ಧಿಯನ್ನು ಬಳಸಿ ಪಡೆಯೋದು ಸಾಧ್ಯ ಇದ್ರೆ ಬುದ್ಧಿಯನ್ನು ಬಳಸಬೇಕು. ಈ ಮೂರನ್ನು ಬಿಟ್ಟು ಸರ್ವ ಸಮರ್ಪಣ ಭಾವದಿಂದ ಶಾಂತಿಯನ್ನು ಪಡೆಯೋದು ಸಾಧ್ಯ ಇದ್ರೆ ಸಮರ್ಪಿಸಬೇಕು. ಸಮರ್ಪಣ ಭಾವ ಬಹಳ ಶ್ರೇಷ್ಠ ವಿಧಾನ. ಕೈ ಬಳಸುವ ಈ ಕಲೆ ಬಹಳ ಕನಿಷ್ಠ ಅಂತಲ್ಲ. ಹೇಗಾದರೂ ಪಡಿಬೇಕು, ಆದರೆ ಶಾಂತಿಯನ್ನು ಪಡಿಬೇಕಷ್ಟೆ. ನಿದ್ರೆ ಎಲ್ಲಿ ಮಲಗಿದರೂ ಸರಿನೇ, ಶ್ರೇಷ್ಠ ಕನಿಷ್ಠತೆಯ ಪ್ರಶ್ನೆ ಇಲ್ಲ. ಮಗು ಒಂದು ತೊಟ್ಟಿಲೊಳಗೆ ಮಲಗಿ ಸಂತೋಷ ಪಡ್ತದ, ನಿದ್ರಸ್ಥ ಆಗ್ತದೆ. ಒಬ್ಬ ಮಹಾರಾಜ ಹಂಸ ತೂಲಿಕ ತಲ್ಪದ ಮೇಲೆ ಮಲಗಿ ನಿದ್ರಾ ವಶನಾಗ್ತಾನೆ. ಒಬ್ಬ ಒಕ್ಕಲಿಗ ಹರಗಿದ ಭೂಮಿಯೊಳಗ ಹೀಗೆ ಮೈ ಒಡ್ಡಿ ಆನಂದವಾಗಿ ಮಲಗಿ ಬೀಳ್ತಾನೆ. ಮೂವರೂ ಆನಂದವನ್ನು ಅನುಭವಿಸ್ತಾರೆ, ಆದರೆ ಮೂವರ ಬಗೆ ಬೇರೆ. ಮಗುವಿನ ತೊಟ್ಟಲ ಬಹಳ ಶ್ರೇಷ್ಠ ಅಥವಾ ಕನಿಷ್ಠ, ಮಹಾರಾಜನ ಹಂಸ ತೂಲಿಕ ತಲ್ಪ ಬಹಳ ಉತ್ಕೃಷ್ಟ ಅಂತೇನಲ್ಲ. ಒಕ್ಕಲಿಗೆ ಭೂಮಿಯ ಮೇಲೆ ಮಲಗ್ಯಾನ, ಈತ ಬಹಳ ಕನಿಷ್ಠ ಅಂತಲ್ಲ. ಇಲ್ಲಿ ಭೂಮಿ ಮಹತ್ವದ್ದಲ್ಲ, ತೊಟ್ಟಿಲ ಮಹತ್ವದ್ದಲ್ಲ, ಹಂಸ ತೂಲಿಕ ತಲ್ಪ ಮಹತ್ವದ್ದಲ್ಲ. ಮಹತ್ವದ ಯಾವುದು ಅಂದ್ರೆ ನಾವು ಎಲ್ಲಿ ಮಲಗಿದರೆ ಸಂತೋಷ ಉಂಟಾಗ್ತದ, ನಿದ್ರೆ ಬರ್ತದ, ಅದು ಬಹಳ ಮಹತ್ವದ್ದು. ಮಹಾರಾಜನ್ನ ತಂದು ನೆಲದ ಮೇಲೆ ಮಲಗಿಸಿದ್ರೆ ಅವಾಗ ನಿದ್ದೆ ಹೊತ್ತುದಿಲ್ಲ. ಈ ಒಕ್ಕಲಿಗೆಯನ್ನು ತಗೊಂಡು ಹೋಗಿ ಹಂಸ ತೂಲಿಕ ತಲ್ಪದ ಮೇಲೆ ಮಲಗಿಸಿ ಬಿಟ್ರೆ ಅವಾಗ ಹೆಂಗರೇ ಆಗ್ತದೆ ಗೊತ್ತಿಲ್ಲ. ಅವಾಗ ಇಲ್ಲಿ ಮಲಗೆ ಸಂತೋಷ ಆಗ್ತದ, ಅದು ಪ್ರವೇಶ ಆಗ್ತದ ನಿದ್ರೆಯೊಳಗ. ಅವನ್ನ ತಗೊಂಡು ಅರಮನೆಯಾಗಿ ಹಿಂಗ್ ಹೊಕ್ಕ ಬಿಟ್ರೆ ದಿಗ್ಭ್ರಮೆ ಆಗ್ತಾನ ಮನುಷ್ಯ. ದಿಕ್ಕು ತೋಚದಂಗ ಆಗ್ತದ, ಮೈ ಬೆವರು ಹೊಡಿತದ, ನಿದ್ರೆ ಬರುವುದಿಲ್ಲ. ಅವನು ಎಲ್ಲಿ ಮಲಗಿಸಿದ್ರು ನಿದ್ರೆ ಬರುವುದಿಲ್ಲ. ಅವನು ತಗೊಂಡು ಹೋಗಿ ಇದರಾಗ ಹೊಲದಾಗ ಸುಮ್ಮನೆ ಯಾರು ಹೇಳೋದು ಬೇಡ, ಸುಮ್ಮನೆ ಹೀಗೆ ಕೂಡಿಸಿ ಬಿಟ್ರೆ ನಿದ್ರಸ್ತನಾಗ್ತಾನ. ಯಾಕೆ? ಅವನ ದೇಹಕ್ಕೆ ಅದು ಒಗ್ಗ. ಮಗುವಿಗೆ ತಾಯಿಯ ಸಾಮೀಪ್ಯವೇ ಬೇಕು. ತಾಯಿ ಬಡವಿರಬಹುದು, ಆದರೆ ಮಗ್ಗಲದಾಗ ತಾಯಿ ಇರಬೇಕು. ಮಗು ನಿಶ್ಚಿಂತವಾಗಿ ಮಲಗ್ತದೆ. ತಾಯಿ ಬಹಳ ಬಡವಳು, ಭಾರಿ ಶ್ರೀಮಂತ ಇಲ್ಲೊಬ್ರದಾರ ಅಂತ ತಿಳ್ಕೊಂಡು ಅವ್ರ ಮಗ್ಗಲಕ್ಕ ಮಗುವನ್ನು ಇಟ್ಟು ಬಿಟ್ರೆ ಅದು ನಿದ್ರೆ ಹೆಂಗ ಮಾಡೀತು? ಅದಕ್ಕೆ ಸಮಾಧಾನ, ಅದಕ್ಕೆ ಅದ ಛಲೋ, ಇವನಿಗಿದ ಛಲೋ, ಅವನಿಗೆ ಅದ ಛಲೋ. ಆದರೆ ಇದ ಶ್ರೇಷ್ಠ ಅಂತಲ್ಲ, ಅವನಿಗೆ ಅದೇ, ಇವನಿಗಿದೆ. ನಾವು ನೋಡೋರೇನು ಮಾಡ್ತೇವಿ, ನಮ್ಮ ದೃಷ್ಟಿಯೊಳಗ ಮಹಾರಾಜ ಶ್ರೇಷ್ಠ, ನಮ್ಮ ದೃಷ್ಟಿಯೊಳಗ
ಒಕ್ಕಲಿಗ ಕನಿಷ್ಠ ನಮ್ಮ ದೃಷ್ಟಿಯೊಳಗ ನಾವು ಹಾಸಿಗೆ ಕಡೆ ನೋಡ್ದೇವೆ ವಿನಃ ನಿದ್ರೆ ಕಡೆ ನೋಡ್ಲಿಲ್ಲ. ಹಾಸಿಗೆ ಕಡೆ ನೋಡಿದ್ವಿ. ಡನ್ಲಪ್ಪದ ಮೇಲೆ ಮಲ್ಕೊಂಡವರು ಬಹಳ ದೊಡ್ಡವರು ಅಂತಂದೇ ಇದೆ ಅಷ್ಟೇ. ಆದ್ರೆ ವೆನ್ ಯು ಎಂಟರ್ ಇನ್ ಟು ದಿ ವೆರಿ ಡೆಪ್ತ್ ಆಫ್ ದ ಸ್ಲಂಬರ್ ಸ್ಲೀಪ್, there is no bed as such. ಎಲ್ಲದಪ್ಪ ಅಲ್ಲ, ಎಲ್ಲದ ಇಲ್ಲ. ಹಾಸಿಗೆ ಮಹತ್ವದ್ದಲ್ಲ, ಎಲ್ಲಿ ನಮಗ ನಿದ್ದೆ ಹತ್ತದ ಅದು ಬಹಳ ಮಹತ್ವದ್ದು. ಹಂಗ ಈ ಶಾಂತಿ ಯಾಕ ಅಳವಡುತ್ತದ ಅದು ಬಹಳ ಮಹತ್ವದ್ದೇ ವಿನಃ ಇದರಿಂದಲೇ ಶಾಂತಿ ಆದರೆ ಶ್ರೇಷ್ಠ ಅಂತ ಹಿಂಗಿಲ್ಲ. ನಮಗೆ ಹೆಂಗಾಗುತ್ತದ ಹಂಗ. ಎಲ್ಲರಿಗೂ ಒಂದೇ ರೀತಿ ಶಾಂತಿ ಸಿಗುವುದಿಲ್ಲ. ಎಲ್ಲರಿಗೂ ಒಂದೇ ರೀತಿ ಶಾಂತಿ ಸಿಗುವುದಿಲ್ಲ. ಕೆಲವರು ಸುಮ್ಮನೆ ಏಕತಾರಿ ಹಿಂಗ ಬಾರಿಸಿ ಸಮಾಧಾನ ಪಟ್ಟವರದಾರ ಜಗತ್ತಿನಾಗ. ಇನ್ನು ಕೆಲವರು ಘೋರ ತಪಸ್ಸ ಮಾಡಿ ಸಮಾಧಾನ ಪಟ್ಟವರದಾರ. ಮತ್ತೆ ಕೆಲವರು ಕಾಯಕ ಯೋಗಿಗಳಾಗಿ ಸಮಾಧಾನ ಪಟ್ಟವರದಾರ. ಇನ್ನು ಕೆಲವರು ಏನೂ ಮಾಡಿಲ್ಲ ಹಾಯಾಗಿ ಜಗತ್ತಿನೊಳಗ ಹಕ್ಕಿಗಳಂಗ ಬಾಳಿ ಬದುಕಿ ಸಮಾಧಾನ ಪಟ್ಟವರು ಈ ಜಗತ್ತಿನೊಳಗದಾರ. ಉದಾಹರಣೆಗೆ ಅಷ್ಟಾವಕ್ತರಂಥವ್ರದಾರ. ಆದರೆ ಅದು ಕನಿಷ್ಠ, ಇದು ಶ್ರೇಷ್ಠ ಅಂತ ಇಲ್ಲ. ನಮಗೆ ಯಾವುದು ಒಗ್ಗತದ ನಾವು ನೋಡಬಹುದು. ನಮಗೆ ಒಗ್ಗತಾವ ಕೆಲವು, ಈಗ ನಮಗೆ ಒಗ್ಗುದಿಲ್ಲ. ಕನ್ನಡದಾಗ ಒಂದು ಧರ್ಮ ಗ್ರಂಥ ಇದ್ರೆ ನಮಗೆ ಒಗ್ಗುತ್ತದೆ. ಫ್ರೆಂಚ್ ಮನುಷ್ಯ ಯಾಕೆ ಒಗ್ಗುತ್ತದ? ಮರಾಠಿ ಮನುಷ್ಯ ಯಾಕೆ ಒಗ್ಗುತ್ತದ? ಅವನಿಗೆ ಗೊತ್ತೇ ಇಲ್ಲ ಅಂದ ಬಳಕ ಒಗ್ಗೋ ಪ್ರಶ್ನೆ ಎಲ್ಲಿ ಬರ್ತದೆ? ಅವನಿಗೆ ಅವನ ಭಾಷಾದಾಗ ಒಗ್ಗುತ್ತದೆ, ಇವನಿಗೆ ಇವನ ಭಾಷಾದಾಗ ಒಗ್ಗುತ್ತದೆ, ಮತ್ತೊಬ್ಬಗೆ ಅವನ ಭಾಷಾದಾಗ ಒಗ್ಗುತ್ತದೆ. ಅಷ್ಟೇ ಅಲ್ಲ, ಶೈಲಿನೂ ಸಹಿತ ಭಿನ್ನವಾಗಿರಬೇಕು. ಬಹಳ ಭಿನ್ನವಾಗಿರಬೇಕು. ಒಬ್ಬ ಮಹಾವಿಜ್ಞಾನಿ ನಮ್ಮ ಗ್ರಂಥ ಓದಿದರೆ ಅವನಿಗೆ ಸಮಾಧಾನ ಆಗುವುದಿಲ್ಲ. ಯಾಕೆ? ಅವನ ಭಾಷಾ ಬೇರೆ ಅದದು, ಮ್ಯಾಥಮೆಟಿಕಲ್ ಭಾಷಾ ಬೇಕಾಗ್ತದೆ ಅವನಿಗೆ. ಇದೇ ಧರ್ಮವನ್ನ ಹಿಂಗ ಕೊಟ್ರೆ ಅವ ಸಮಾಧಾನ ಆಗುವುದಿಲ್ಲ. ಈ ಧರ್ಮವನ್ನು ಸೂತ್ರಬದ್ಧಗೊಳಿಸಿ ಬಿಟ್ರೆ ಅವನಿಗೆ ಸಂತೋಷ ಆಗ್ತದೆ. ಅವನ ಭಾಷಾದಾಗ ಅವನಿಗೆ ಕೊಡಬೇಕು ನಾವು, ಇವನ ಭಾಷಾದಾಗ ಇವನಿಗೆ ಕೊಡಬೇಕು. ಸಣ್ಣವ್ರಿಗೆ ಹೆಂಗ್ ಕೊಡಬೇಕು ಹಂಗ್ ಕೊಡಬೇಕು, ಕಲ್ತವ್ರಿಗೆ ಹೆಂಗ್ ಕೊಡ್ಬೇಕು ಹಂಗ್ ಕೊಡಬೇಕು. ಇವ್ರು ಯಾರು ಅಲ್ಲಪ್ಪ ನಮ್ಮವ್ರು ಅಂಥವ್ರಿಗೆ ಹೆಂಗ್ ಕೊಡ್ಬೇಕು ಹಂಗ್ ಕೊಡಬೇಕು. ನಮಗೆ ಒಂದ ಅಂತ ತಿಳ್ಕೊಂಡು ನಾವು ಹೊರಟ ಬಿಟ್ಟೇವಿ ಅಂದ್ರೆ ಯಾರಿಗೆ ಕೊಡಕ? ಇದೋ ಶಾಂತಿ. ಶಾಂತಿಯನ್ನ ಪಡಿಬೇಕಾದ್ರೆ ಒಂದು ಮಾರ್ಗ ಇಲ್ಲ, 10 ಹಲವು ಮಾರ್ಗ. ಶ್ರೇಷ್ಠ ಇಲ್ಲ, ಕನಿಷ್ಠ ಇಲ್ಲ. ಅಂಥದ್ರಾಗ ಕೆಲವು ಮಾರ್ಗ ನಾವು ನೋಡೇವಿ, ಕೆಲವು ಸೂತ್ರ ನೋಡೇವಿ. ಇಂದೊಂದು ಭಾವ ಸೂತ್ರ ನೋಡ್ತೇವೆ. ಇದೊಂದು ಬಹಳ ಸುಂದರವಾದದ್ದು, ಅತ್ಯಂತ ಪ್ರಾಯೋಗಿಕವಾದದ್ದು. ಹೆಂಗಾದ್ರೆ ಮನಸ್ಸು ಸಮಾಧಾನ ಆಗ್ತದ, ಶಾಂತವಾಗ್ತದೆ. ಇದು ಸಮಸ್ಯೆ. ಯಾವಾಗ ಹೆಂಗಾದ್ರೆ ಸಮಾಧಾನ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲ ಯಾಕೆ ಸಮಾಧಾನ ಆಗೋದಿಲ್ಲ ಮನುಷ್ಯ ಅದನ್ನು ತಿಳ್ಕೊಳ್ಳೋದು ಬಹಳ. ನನಗೆ ಯಾಕೆ ಸಮಾಧಾನ ಇಲ್ಲಪ್ಪ, ನನಗೆ ಯಾಕೆ ಶಾಂತಿ ಇಲ್ಲ? ಈ ಜಗತ್ತಿನಾಗ ಏನು ಕೊರತೆ ಅದ ಏನು ಹೇಳಿ? ಈ ಜಗತ್ತಿನಾಗ ಬೇಕಾದಷ್ಟು ಛಲೋ ಅದ. ಇಲ್ಲೇ ಬಹಳ ಸುಂದರ ವಸ್ತುಗಳಿದಾವ. ಬೆಳಿಗ್ಗೆ ಹಿಂಗ ಊರು ಬಿಟ್ಟು ಹೊರಗೆ ಹೋಗಿ ನೋಡ್ರಿ. ಈಗ ಸೂರ್ಯ ಉದಿಸಿ ಬರುವಾಗ ಏನು ಸೌಂದರ್ಯ, ಅರುಣೋದಯ, ಉಷಾಕಾಲ, ಏನು ಅದ್ಭುತ ಉಷಾ. ಜಗತ್ತೆಲ್ಲ ಸೌಂದರ್ಯದಿಂದ ತುಂಬಿ ಸೂಸಾಕ್ ಹತ್ತಿರ್ತದ. ನಾವು ಮಲಗಿರ್ತೇವೆ, ಆ ಪ್ರಶ್ನೆ ಬೇರೆ. ನೋಡಿದ್ರೆ ಅಂತ ಆನಂದ ಇಲ್ಲೇನಿಲ್ಲೇ. ಆ ಸುಪ್ರಭಾತ, ಆ ಅರುಣೋದಯ ಅದು ನಮ್ಮ ಅರುಣೋದಯ ಅಲ್ಲ, ಅದು ನಿಮ್ಮ ಅರುಣೋದಯ ಅಲ್ಲ, ಜಗತ್ತಿಗೆ ಅರುಣೋದಯ. ಅದು ಎಂಥ ಸೌಂದರ್ಯ, ಎಂಥ ಸೌಂದರ್ಯ. ಎಲ್ಲಿ ಸೌಂದರ್ಯದಲ್ಲಿ ಮನಸ್ಸ ನಿಮಗ್ನ ಆಯಿತು ಅಂದ್ರೆ ಸಮಾಧಾನ ಆಗದೆ ಹೆಂಗಿರ್ತದ? ಅಸಮಾಧಾನ ಹೆಂಗಾಗ್ತದೆ? ಅರುಣೋದಯ ನೋಡಿ ಅಸಮಾಧಾನ ಪಡೋರು ಹೆಂಗ್ ಸಾಧ್ಯ? ಏನು ಇಲ್ಲಂತಲ್ಲ, ಜಗತ್ತಿನಾಗ ಬೇಕಾದಷ್ಟು ತುಂಬ್ಯದ, ಹಿಂಗ ಚೆಲ್ಲದ. ಹೇಗ ಈ ಚಳಿಗಾಲದೊಳಗ ಬೆಳಿಗ್ಗೆ
ಗ್ರಾಮೀಣ ಭಾಗದಾಗ ಹುಲ್ಲು ಬೆಳೆದಿರ್ತದ, ಹುಲ್ಲು ಮ್ಯಾಲ ಇಬ್ಬನ್ನಿ ಬಿದ್ದಿರ್ತದ. ನೋಡಿರನ, ಇಬ್ಬನ್ನಿ ಬಿದ್ದಿರ್ತದ, ಹನಿ ಹನಿಯಾಗಿ ಇಬ್ಬನ್ನಿ ಬಿದ್ದಿರ್ತದ. ಬರಿದಾದ ಆಕಾಶ, ಆದ್ರ ಇದರ ಮ್ಯಾಲ ಇಬ್ಬನ್ನಿ ನೋಡಬೇಕು. ಎಲ್ಲಿಂದ ಸುರಿತದಪ್ಪ ಇಬ್ಬನ್ನಿ? ನಿಸರ್ಗದಿಂದ ಇಬ್ಬನ್ನಿ ಸುರಿತದದು, ಹನಿ ಹನಿಯಾಗಿ ಮೆತ್ತಿಕೊಳ್ತದ. ಹೆಂಗ ಜಗತ್ತಿನೊಳಗ ಇಬ್ಬನ್ನಿ ಮೆತ್ತದ, ಹನಿ ಹನಿಯಾಗಿ ಅಲ್ಲಲ್ಲಿ ತಲೆದೋರ್ತದ, ಹಂಗ ಒಂದೊಂದು ವಸ್ತುವಿನ ಮೇಲೆ ಒಂದೊಂದು ಹನಿ ಹನಿ ಆನಂದದ ಬಿಂದು ಸುರಿತದ ಜಗತ್ತಿನೊಳಗ. ನೋಡೋ ಕಣ್ಣ ಇಲ್ಲ, ಕೇಳೋ ಕಿವಿ ಇಲ್ಲ. ಸ್ವಲ್ಪ ನೋಡ್ಬೇಕದನ್ನ. ಭಗವಂತ ಕರೆಸದ. ಬಹಳ ವರ್ಷ ಆಗಿತ್ತು ಜಗತ್ತು ನಿರ್ಮಾಣ ಮಾಡಿ. ಯಾರ್ಯಾರಿಗೆ ಎಷ್ಟೆಷ್ಟು ಸಂತೋಷ ಆಗ್ಯದ ತಿಳ್ಕೋಬೇಕಂತ ತಿಳ್ಕೊಂಡು ಕರೆಸದ. ಪ್ರಾಣಿಗಳನ್ನ, ಮನುಷ್ಯನ್ನ ಕರೆಸದ. ಅವನಿಗೆ ಆಸಕ್ತಿ. ಯಾಕೆ? ಬಹಳ ವಿಚಾರ ಮಾಡಿ 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 ಜಗತ್ತು ನಿರ್ಮಾಣ ಮಾಡಿದ್ದ. ಏನ್ ಅವಶ್ಯದ ಜೀವನಿಗೆ ಸಂತೋಷ ಪಡ್ಲಿಕ್ಕೆ, ಏನ್ ಅವಶ್ಯದ ಎಲ್ಲವನ ಇಲ್ಲಿ ಕರುಣಿಸಿದ್ದ. ಆದ್ದರಿಂದ ಈ ಪ್ರಾಣಿಗಳನ್ನೊಮ್ಮೆ ಕೇಳಿ ಇದ್ರಾಗ ಮತ್ತೇನಾದರೂ ಕೊರತೆ ಆದ್ರೆ ತೀಡಬೇಕಂತ ತಿಳ್ಕೊಂಡು ವಿಚಾರ ಮಾಡ್ದ. ಪ್ರಾಣಿಗಳೆಲ್ಲ ಬಂದು, ಪ್ರಾತಿನಿಧಿಕ ಪ್ರಾಣಿಗಳು ಬಂದು, ಒಂದು ಕೋಗಿಲ ಅಂತ ಬಂತು, ಒಂದು ಮೀನು ಬಂತು, ಆಕಳು ಬಂತು. ಆ ಬಳಿಕ ಮನುಷ್ಯ ಬಂದ್ರು. ಪರಮಾತ್ಮ ಕೇಳ್ದ. ಮೊದಲ ಮೀನಿಗೆ ಕೇಳ್ದ, ಹೆಂಗದ ಜಗತ್ತ, ನನ್ನ ಜಗತ್ ಹೆಂಗದ ಅಂದ. ಮೀನ ಹೇಳ್ತು, ಭಗವಂತನೇ ನಿನ್ನ ಜಗತ್ತಂದ ಬಳಕ ಹೆಂಗಿರಬೇಕು ಹೇಳು ಅಂದ ಮೀನ. ಇಲ್ಲಿ ಏನಿಲ್ಲ, ಜಗತ್ತು ಬಹಳ ಅದ್ಭುತ, ಬಹಳ ಅದ್ಭುತ. ಎಲ್ಲಾ ಕಡೆ ತಂಪು ತಂಪು ಅಂತೂ. ಯಾವುದು? ಮೀನ. ಎಲ್ಲಾ ಕಡೆ ತಂಪು, ಎಲ್ಲಾ ಕಡೆ ತಂಪು. ಸುಂದರವಾದಂಥ ವಿಶಾಲವಾದ ಸಾಗರ. ಸಾಗರದಾಗ ಏನು ಕೊರತಿಲ್ಲ, ಅಷ್ಟು ಸಂತೋಷ ಹಾಯಾಗಿ ನಾನು ಬಾಳ್ತಾ ಇದ್ದೇನೆ. ಕೋಟಿ ಕೋಟಿ ವರ್ಷದಿಂದ ತೃಪ್ತಿ ಪಡಿತಾ ಇದ್ದೇನೆ. ನಿನ್ನ ಮರೆಸುವಷ್ಟು ಸುಂದರ ನಿನ್ನ ಸೃಷ್ಟಿ ಅಂತೂ. ಯಾವುದು? ಮೀನ. ಭಗವಂತನ್ನೇ ಮರೆಸುವಷ್ಟು ಸೃಷ್ಟಿ ಸುಂದರಂತೂ. ಅದಕ್ಕೆ ಸೌಂದರ್ಯ ಕಂಡಿತ್ತು ಜಗತ್ತಿನೊಳಗ. ಯಾಕೆ? ಆ ಸಾಗರದ ಕಡೆ ಲಕ್ಷ್ಯ ಕೊಟ್ಟಿತ್ತು. ಅದ್ಭುತ ಸಾಗರದ ತಂಪು ನೀರ. ಆ ಬಳಿಕ ಸಂತೋಷ ಆತು ಭಗವಂತಗ. ಮಾಡಿದ್ದು ಸಾರ್ಥಕ ಅನಿಸ್ತು. ಈ ಸೃಷ್ಟಿ ನಿರ್ಮಾಣ ಮಾಡಿದ್ದು ಸಾರ್ಥಕ ಅನಿಸ್ತು. ಈ ಮೀನ ನಿರ್ಮಾಣ ಮಾಡಿದ್ದು ಸಾರ್ಥಕ ಅನಿಸ್ತು. ಆ ಬಳಿಕ ಇದನ್ನ ಕರೆದ, ಹಕ್ಕಿ ಕರೆದ, ಕೋಗಿಲ ಹಕ್ಕಿ ಕರೆದ. ನಿನ್ನ ಕಳಿಸಿ ಬಹಳ ವರ್ಷ ಆತು, ಹೆಂಗದ ನನ್ನ ಸೃಷ್ಟಿ ಅಂತ ಕೇಳ್ದ. ಆ ಕೋಗಿಲ ಹೇಳ್ತು, ಭಗವಂತನೇ ಸೃಷ್ಟಿ ಏನು ವರ್ಣಿಸೋದು ಹೇಳು. ನನಗೆ ವರ್ಣಿಸಲಿಕ್ಕ ಆಗದ್ದಕ್ಕಾಗಿ ನಾನು ಹಾಡ್ತಾನೆ ಇರ್ತೇನೆ ಜಗತ್ತಿನೊಳಗೆ. ವರ್ಣಿಸಲಿಕ್ಕಾಗಲಿಲ್ಲ, ಹಾಡವಡಿತಿಲ್ಲ. ಭಗವಂತನೇ ಎಂಥ ವಸಂತ ಅಂತೂ. ಅದು ವಸಂತದ ಕಡೆ ಲಕ್ಷ್ಯ ಕೊಟ್ಟಿತ್ತು. ಎಂಥ ವಸಂತಪ ಇದು. ಏನ ಹಚ್ಚ ಹಸಿರಾದಂಥ ವೃಕ್ಷಗಳು, ಏನು ಹೂಗಳು, ಏನ ಹಣ್ಣುಗಳು ನೋಡಬೇಕು. ಭಗವಂತನೇ ಭಗವಂತನೇ ನೀ ಭೂಮಂಡಲಕ್ಕೆ ಬಂದ್ರೆ ನಿನ್ನ ಸ್ವರ್ಗ ಬೇಡಾದೀತು, ಅಷ್ಟು ಸುಂದರ ಈ ಜಗತ್ತ ಅಂತ ಕೋಗಿಲ ಹೇಳ್ತು. ಆ ಬಳಿಕ ಭಗವಂತ ಅವನಿಗೆ ಗೊತ್ತಾತು, ಬಹಳ ಅದ್ಭುತದ ಇದು ಜಗತ್ತ, ನಾ ಮಾಡಿದ್ದು ಸರಿಯದ ಅಂತ ಅನಿಸ್ತು. ಇವನ್ನ ಕರೆದ ದೇವರು. ಯಾರನ್ನ? ಮನುಷ್ಯನ್ನ ಕರೆದ. ಮನುಷ್ಯನ್ನ ಕರೆದ. ಇವ ಕರೆಯೋದಿಷ್ಟೇ, ಎಲ್ಲ ಬರ್ಕೊಂಡೋಗಿದ್ದ. ಏನಿವು ಅರ್ಜಿ, ಡಿಮಾಂಡ್ಸ್. ಜಗತ್ತಿನಾಗ ಏನೇನು ಕೊರತೆ ಅದ ಅಂತ ತಿಳ್ಕೊಂಡು ಲಿಖಿಸಿಕೊಂಡು ಹೋಗಿದ್ದ. ಎಲ್ಲೆಲ್ಲಿ ಕೊರತೆ ಅದ ಅದನ್ನ ರೇಖಿಸಿದ್ದ. ತಗೊಂಡು ಅದನ್ನು ಹೊತ್ತು 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 ಬೆನ್ನ ಮೇಲೆ ಹೊತ್ತು ವಾದ, ಭಗವಂತನತ್ತ ವಾದ. ಭಾರೀ ವಜ್ಜೆ ಇತ್ತು, ಅಷ್ಟೆಲ್ಲ ಹೊತ್ತಿದ್ದ. ಏನು ಹೊತ್ತಿದ್ದ? ಏನು ದೋಷಗಳದಾವ ಜಗತ್ತಿನಾಗ ಇದನ್ನೆಲ್ಲ
ಬರೆದು ಸುರುಳೆ ಸುತ್ತಿ ಹೆಗಲಿಗೆ ಹಾಕೊಂಡು ಬಂದಿದ್ದ ಜಗತ್ತಿಗೆ. ಬೆವರ ಬರಕತ್ತಿತ್ತು, ಭಗವಂತನ ರಾಜ್ಯಕ್ಕೆ ಬಂದಿದ್ದ. ಬೆವರ ಬರಕತ್ತಿತ್ತು, ಹೊತ್ತು ಬಂದಿದ್ದ. ಮೀನಾ ತೇಲಿ ಬಂದಿತ್ತು, ಕೋಗಿಲ ಹಾರಿ ಹಾಡ್ತಾ ಬಂದಿತ್ತು. ಈ ಮನುಷ್ಯ ತೇಗ್ತಾ ಬಂದ. ಸ್ವರ್ಗದೊಳಗೆ ಭಗವಂತನ ಹತ್ತಿರ ಬಂದ. ಭಗವಂತಗ ಈ ಮನುಷ್ಯನ ಮೇಲೆ ಬಹಳ ಪ್ರೇಮ, ಮನುಷ್ಯನ ಮೇಲೆ ಬಹಳ ಪ್ರೇಮ. ಅದಕ್ಕೆ ಇವನಿಗೆ ಬುದ್ಧಿ ಕೊಟ್ಟ, ಬಹಳ ಬುದ್ಧಿ ಕೊಟ್ಟ, ಅತಿ ಬುದ್ಧಿ ಕೊಟ್ಟ. ಅಷ್ಟೇ ಅಲ್ಲ, ಮನುಷ್ಯ ಬಯಸಿದಾಗ ದರ್ಶನ ಕೊಡಬೇಕಂತ ಮೊದಲ ವಿಚಾರನೂ ಮಾಡಿದ. ಇಷ್ಟಿ ಮನುಷ್ಯನ ಮೇಲೆ ಪ್ರೇಮ, ಬಹಳ ಪ್ರೇಮ, ಬಹಳ ಪ್ರೇಮ ಮನುಷ್ಯನ ಮೇಲೆ. ಈ ಪಕ್ಷಿಗಳೇ, ಈ ಮೀನುಗಳೇ ಇಷ್ಟು ನನ್ನ ಜಗತ್ತನ್ನ ಹೊಗಳುತ್ತಾ ಬಂದಾಗ ಈ ಮನುಷ್ಯ ಎಷ್ಟು ಹೊಗಳುತ್ತಿರಬೇಡ, ಎಷ್ಟು ಕೃತಜ್ಞನಾಗಿರಬೇಡ ನನಗಂತ ತಿಳ್ಕೊಂಡು ಕರೆದ. ಇವ ಬಾಗಿ ಹೊತ್ತು ಹೊರೆ ಹೊತ್ತು ಹಿಂಗ ಬಾಗಿ ನಿಂತ. ಭಗವಂತ ಕೇಳ್ದ, ವಾಟ್ ಈಸ್ ದಿಸ್ ಅಂದ. ಗಾಬರಿಯಾದವ. ಯಾಕೆ? ಇದನ್ನವ ಕೊಟ್ಟು ಕಳಿಸಿರ್ಲಿಲ್ಲ, ಖುಲ್ಲ ಕೈ ಕೊಟ್ಟು ಕಳಿಸಿದ್ದ. ಸ್ವಚ್ಛಂದಾಗಿ ಜಗತ್ತು ನಿರ್ಮಾಣ ಮಾಡಿ ಕಳಿಸಿದ್ದ. ಪ್ರಾಣಿಗಳು ಹೊತ್ತು ಬರಲಿಲ್ಲ, ಮೀನ ಹೊತ್ತು ಬರಲಿಲ್ಲ, ಪಾಪಿ ಮನುಷ್ಯ ಹೊತ್ತು ಬಂದಿದ್ದ. ವಾಟ್ ಈಸ್ ದಿಸ್ ಅಂದ. ಏನಿದು ಅಂದ. ಅವಾಗ ಮನುಷ್ಯ ಹೇಳ್ದ, ಭಗವಂತನೇ, ಇದು ಇದು ಏನು? ನಿನ್ನ ದೋಷಗಳು. ಜಗತ್ತಿನೊಳಗೆ ಎಲ್ಲೆಲ್ಲಿ ನೀ ನಿರ್ಮಾಣ ಮಾಡುವಲ್ಲಿ ದೋಷದ ಅದನ್ನೆಲ್ಲ ಬರ್ಕೊಂಡು ಬಂದೇನೆ. ಈಗ ಇವೆಲ್ಲ ನನ್ನ ಡಿಮಾಂಡ್ಸ್, ಇವೆಲ್ಲ ನಮ್ಮ ಬೇಡಿಕೆಗಳು. ಇವುಗಳನ್ನ ಎಂದ ಪೂರೈಸ್ತೀಯಲ್ಲ ಅಂದ ನನಗೆ ಸಮಾಧಾನ ಸಿಗೋದು ಅಂದ. ಭಗವಂತ ಗಾಬರಿ ಆದ. ಯಾಕೆ? ಒಂದಲ್ಲ ಎರಡಲ್ಲ ಹೊತ್ತು ಬಂದನವ. ಇಳುದ. ದೇವ್ರು ಹೇಳ್ದ, ಇಳುಬೇಡ ಅಂದ. ಇಳುಬೇಡ. ಯಾಕೆ? ನನಗ್ ಗೊತ್ತಾತು ನಿನ್ನಲ್ಲಿ ಬರೇ ಡಿಮಾಂಡ್ಸ್ ಅದಾವಂತ ಗೊತ್ತಾತು. ಕೇವಲ ಮನುಷ್ಯ ಹೇಳ್ದ, ಭಗವಂತನೇ, ಒಂದು ಶಬ್ದದಾಗ ಹೇಳಿಬಿಡ್ತೀನಿ ಕೇಳು. ನೀನು ಭೂಮಂಡಲ ನಿರ್ಮಾಣ ಮಾಡಲಿಲ್ಲ, ನೀನು ನನಗಾಗಿ ನರಕ ನಿರ್ಮಾಣ ಮಾಡಿಬಿಟ್ಟಿ ಜಗತ್ತಿನೊಳಗೆ. ಗೊತ್ತಾತಂತ ನಮಗೆ. ಮೀನಿಗೆ ಇದು ಸ್ವರ್ಗ, ಪಕ್ಷಿಗೆ ಇದು ಸ್ವರ್ಗ, ಮನುಷ್ಯನಿಗೆ ಇದು ನರಕ. ನರಕ. ಅವಾಗ ಭಗವಂತಂದ, ಅಲ್ಲೋ, ನಾನು ಎಷ್ಟು ಸುಂದರ ಸ್ವರ್ಗದಂಗ ನಿರ್ಮಾಣ ಮಾಡಿದ್ದೆ, ಯಾವುದಕ್ಕೇನು ಕೊರತೆ ಆಗದಂಗ ಜಗತ್ತನ್ನೇ ನಿರ್ಮಾಣ ಮಾಡಿ ಬಿಟ್ಟು ಬಂದೆ. ನಿನ್ನ ಕೊಟ್ಟ ಕೊನೆಗೆ ಕಳಿಸದೆ. ಆದರೆ ನೀನು ಹೀಗ್ಯಾಕಾದೆ? ನಿನ್ನ ಕಣ್ಣಿನಲ್ಲಿ ಕಳಿ ಇಲ್ಲ, ನಿನ್ನ ಮುಖದ ಮೇಲೆ ಪ್ರಸನ್ನತೆ ಇಲ್ಲ, ನಿನ್ನ ತಲೆಯೊಳಗೆ ಸಮಾಧಾನ ಇಲ್ಲ. ಯಾಕೆ ಅಂತ ಕೇಳ್ದ. ಅವಾಗ ಮನುಷ್ಯ ಹೇಳ್ದ, ಭಗವಂತನೇ, ನಿನ್ನ ದೋಷ ಎಷ್ಟಂತ ಹೇಳೋದದ. ಹಕ್ಕಿಗೆ ಹಾರುವಂಗ ಮಾಡಿ ನನಗೆ ಹಾರದಂಗ ಮಾಡ್ದಿ ನೀನು. ಮೀನಿಗೆ ನೀರೊಳಗೆ ಸದೈವ ತೇಲುವಂಗ ಮಾಡಿ ನನಗೆ ಮುಳುಗುವಂಗ ಮಾಡಿ ಬಿಟ್ಟಿ ನೀನು. ದ್ವೇಷ. ಪಕ್ಷಿ ನೋಡಿ ದ್ವೇಷ ಪಟ್ಟಿದ್ದ ಮನುಷ್ಯ, ಮೀನ ನೋಡಿ ದ್ವೇಷ ಪಟ್ಟಿದ್ದ ಮನುಷ್ಯ. ಈ ದ್ವೇಷ ಹೃದಯವನ್ನು ಹೊಕ್ಕ ಬಳಕ ಸಮಾಧಾನ ಹೆಂಗ ಸಿಕ್ಕೀತು ಮನುಷ್ಯಾಗ. ಆವಾಗ ಭಗವಂತಂದ, ಮನುಷ್ಯನೇ, ನಿನಗಿನ್ನ ಶಾಶ್ವತವಾಗಿ ಅಸಮಾಧಾನ ಈ ಭೂಮಂಡಲದೊಳಗೆ. ಯಾಕೆ? ನಿನ್ನ ಹೃದಯವನ್ನ ಸತನ್ ಹ್ಯಾಸ್ ಎಂಟರ್ಡ್ ಇನ್ ಟು ಯುವರ್ ಹಾರ್ಟ್. The Satan in the form of hatredness has entered into your heart. ದ್ವೇಷ ಸೈತಾನನ ರೂಪದೊಳಗೆ ನಿನ್ನ ಹೃದಯ ಹೊಕ್ಕ ಬಿಟ್ಟದ. ಇದು ದ್ವೇಷ ಭಾವ. ಈ ದ್ವೇಷ ಭಾವ ಹೃದಯದಾಗಿ ಇರೋ ತಕ ಮನುಷ್ಯನೇ ನಿನಗೆ ಹೆಂಗ ಸಮಾಧಾನ ಸಿಕ್ಕೀತು?
ಇದನ್ನ ನೋಡಿ ಸಮಾಧಾನ ಹೆಂಗಾದೀತು? ಯಾಕೆ? ಹೃದಯದಲ್ಲಿ ದ್ವೇಷ ಇರೋದರಿಂದ ಹೆಂಗಾದೀತು? ಹೆಂಗಾದೀತು? ಸೌಂದರ್ಯದ ಮಾಧುರ್ಯದ ಆದರ there is no sweetness of a heart to enjoy the beauty of a flower. ಎಲ್ಲದಪ್ಪ ಸಂತೋಷಿಸೋದು? ಎಲ್ಲದ ಸಂತೋಷಿಸುವಂಥ ರಸಿಕತೆ ಮನಸ್ಸನ್ನ ಪ್ರವೇಶಿಸದೇ ಇದ್ರೆ ಜಗತ್ತ ನೀರಸವಾಗ್ತದ, ಜಗತ್ತ ದ್ವೇಷ ರೂಪ ತಾಳ್ತದ, ಜಗತ್ತ ಅಶಾಂತ ರೂಪ ತಾಳ್ತದ. ಯಾಕೆ? ಯಾವ ಹಕ್ಕಿ ಭವ್ಯ ಮಂದಿರ ಕಟ್ಟಲಿಲ್ಲ? ಯಾವ ಹಕ್ಕಿ 100 ಎಕರೆ ಭೂಮಿ ರಕ್ಷಣಾ ಮಾಡಲಿಲ್ಲ? ಆದರೆ ಸಂತೋಷ ಪಟ್ಟದ. ಮನುಷ್ಯ ಏನೆಲ್ಲ ಕಟ್ಟಿದ, ಅದರ ಸಂತುಷ್ಟನಾದ. ಯಾಕೆ? ಇಲ್ಲಿ ಕಟ್ಟಿದ ಅದರ ಮಗ್ಗಲು ನೋಡಿ ಅಸಂತುಷ್ಟನಾದ ಮನುಷ್ಯ. ತಮ್ಮ ಕಲ್ಪನೆಗೆ ಬಂದಿರಬೇಕು. ಇಲ್ಲೊಂದು ಬಿಲ್ಡಿಂಗ್ ಕಟ್ಟದ, ಮಗ್ಗಲು ಇದಕ್ಕಿಂತ ಒಂದು ಗೇಣು ಎತ್ತರ ಕಟ್ಟದರೆ ಇನ್ನೊಬ್ಬರು ಈ ಮನೆಯ ಸಂತೋಷ ಹೋತಿ ಮನುಷ್ಯನಿಗೆ. ನಮ್ಮ ಹುಡುಗ ಫಸ್ಟ್ ಕ್ಲಾಸ್ ಬಂದಾನ, 70 ಮಾರ್ಕಸ್ ತಗೊಂಡಾನ, ಇನ್ನೇನು ಹಂಚಬೇಕನ್ನೋದ್ರಾಗ ನೆರೆಮನೆ ಹುಡುಗ ಬಂದ. ಇವ ಕೇಳ್ದ, ನಿನಗೆಷ್ಟು ಬಿದ್ದಾವ ಅಂತ ಕೇಳ್ದ. ತಂದಿ, ಬುದ್ಧಿವಂತ ತಂದಿ, ಮಗನಿಗೆ 70 ಮಾರ್ಕ್ಸ ಗುಣ, ಇನ್ನ ಹಂಚಾಮ ಇದ್ದ, ಬೇಡೆ ತಂದಿದ್ದ, ಮಗ 70 ಮಾರ್ಕಸ್ ತಗೊಂಡಾನಂತ ಹಂಚಾಮಿದ್ದ. ಅಷ್ಟ್ರಾಗ ನೆರೆಮನೆ ಹುಡುಗ ಬಂದ. ತಂದಿ ಕೇಳ್ದ, ನಿನಗೆ ಎಷ್ಟು ಬಿದ್ದಾವ ಅಂತ. ಅವ ಹೇಳ್ದ, ನನಗೆ 71 ಬಿದ್ದಾವ. ಕೈಯೊಳಗೆ ಪೇಡೆ, ಪೇಡೆದಾಗ ಸಕ್ರಿ, ಸಕ್ರಿಯೊಳಗ ರುಚಿ. ಆದರ ಕೈ ಹಿಡಿದ ಮಾಲೀಕನಿಗೆ ನೀರಸ, ಕೈ ಸಿಹಿ ಹಂಗ ಅದ, ಸಕ್ಕರೆ ಹಂಗ ಅದ, ಪೇಡೆ ಹಂಗ ಅದ. ಆದ್ರೆ ಬಾವು ಬದಲಾಗ್ಯದ. ಬಾವುದಾಗ ಪಾಯ್ಸನ್ ಎಂಟರ್ಡ್ ಇನ್ ಟು ದ ಹಾರ್ಟ್. ದ್ವೇಷದ ವಿಷ ಒಳಗ್ ಹೊತ್ತು ಆ ಕ್ಷಣಕ್ಕೆ ಪೇಡೆ ಕಹಿಯಾತು. ಕಹಿಯ ಯಾವ ಹುಡುಗನ್ ನೋಡಿ ಸಂತೋಷ ಆಗುತ್ತಿತ್ತೋ ಆ ಹುಡುಗನ್ ನೋಡಿ ದ್ವೇಷ. ಯಾರು ಮಾಡಿಕೊಂಡ್ರು? ಯಾರು ಮಾಡಿಕೊಂಡ್ರು? ಯಾರು ಮಾಡಿದರು? ಏನು ಮಾಡಿದ? ಹೋಲಿಸಿದ. ಇನ್ನೊಂದರು ಕೂಡ ಹೋಲಿಸಿದ. ಅದನ್ನ ಪ್ರೀತಿಸಿದ್ರೆ ಇದನ್ನೂ ಪ್ರೀತಿಸ್ತಿದ್ದ. ಅದನ್ನ ದ್ವೇಷಿಸಿದ. ದ್ವೇಷದ ಪರಿಣಾಮ ಇದರ ಮೇಲೆ ಆಯಿತು. ಮಂದಿ ಮನೆಗೆ ಬೆಂಕಿ ಹಾಕಿದ, ತನ್ನ ಮನೆಗೆ ಹೊಗೆ ಬಂತು. ನಮ್ಮ ಪರಿಸ್ಥಿತಿ ಏನಾಗ್ಯದಂದ್ರೆ, ಪುಟಿಂಗ್ ಫೈರ್ ಆನ್ ಟು ದ ನೇಬರ್ಸ್ ಹೌಸ್ ಅಂಡ್ ಸಫರಿಂಗ್ ಫ್ರಮ್ ದ ಸ್ಮೋಕ್ ಡೆನ್ಸ್. ಹೃದಯ ಹಾಲಾಹಲ ಹಾಲ. ಈ ದ್ವೇಷ ಎಲ್ಲಿವರೆಗೆ ಮನಸ್ಸನ್ನ ತುಂಬಿಕೊಂಡಿರ್ತದ, ಶಾಂತಿ ಹೆಂಗ ಸಿಗೋದಪ್ಪ? ನಾನು ಮೊದಲೊಂದು ಪ್ರಶ್ನೆ ಕೇಳಿದ್ದೆ, ನಮಗೆ ಶಾಂತಿ ಯಾಕೆ ಸಿಗುತ್ತಾ ಇಲ್ಲ? ಅದಕ್ಕೊಂದು ಮುಖ್ಯ ಕಾರಣ ಹೃದಯದೊಳಗ ದ್ವೇಷ ಅದ. ಕೆಲವರು ದ್ವೇಷ ಬಹಳ ಸೂಕ್ಷ್ಮದ, ಕೆಲವರು ದ್ವೇಷ ಬಹಳ ಸ್ಥೂಲ ಅದ. ಕೆಲವರು ಕಣ್ಣೊಳಗ ದ್ವೇಷ ವ್ಯಕ್ತ ಮಾಡ್ತಾರೆ, ಕೆಲವರು ಶಬ್ದದಲ್ಲಿ ದ್ವೇಷ ವ್ಯಕ್ತ ಮಾಡ್ತಾರೆ, ಕೆಲವರು ಕೈಯೊಳಗ ಶಬ್ದ ದ್ವೇಷ ವ್ಯಕ್ತ ಮಾಡ್ತಾರೆ. ಆದ್ರೆ ದ್ವೇಷ ದ್ವೇಷವೇ. ಇತಿಹಾಸದ ಪುಟ ಪುಟ ನೋಡಿದರೆ ನೋಡಬೇಕು, ವರ್ಣದ್ವೇಷ, ಭಾಷಾದ್ವೇಷ, ಧರ್ಮದ್ವೇಷ, ಸಂಪ್ರದಾಯ ದ್ವೇಷ, ಮತದ್ವೇಷ, ದೇವದ್ವೇಷ. ಏನ್ ಆಶ್ಚರ್ಯ! ಶಿವ ಅಂದ್ರು ಒಂದೇ, ವಿಷ್ಣು ಅಂದ್ರು ಒಂದೇ. ಹೆಸರ
ಆದರೆ ಏನು ಮಾಡೋದದ? ಕೆಲವ್ರಿಗೆ ಶಿವ ಹಿಡಿಸ್ತದ, ಕೆಲವ್ರಿಗೆ ವಿಷ್ಣು ಹಿಡಿಸುವುದಿಲ್ಲ. ಎಲ್ಲ ಹಿಡಿಸಬೇಕಂತ ಅನ್ನೋದಿಲ್ಲ. ಯಾರಿಗೆ ಹಿಡಿಸ್ತದ ಅವರಿಗೆ ಸ್ವಾತಂತ್ರ್ಯ ಸಹಿತ ಇರ್ಲಷ್ಟು ದ್ವೇಷ ಮಾಡ್ತಾನ ಮನುಷ್ಯ. ಹೆಂಗಿರಬೇಕಪ್ಪ? ಭಗವಂತನೇ ಎಡಗೈಯಾದ, ಭಗವಂತನೇ ಬಲಗೈಯಾದ. ಮಣ್ಣೇ ಎಡಗೈಯಾತು, ಮಣ್ಣೇ ಬಲಗೈಯಾತು. ಇಲ್ಲ, ನಂದ ಎಡಗೈ, ನಂದ ಬಲಗೈ, ಮತ್ಯಾರ್ದರೆ ಅದನ? ಇಲ್ಲ. ಆದರೆ ಎಡಗೈಯ ಬಲಗೈಯ ಎಡಗೈಲಿ ನಾ ಹಿಂಗ ಕೊಟ್ಟು ಬಿಟ್ರೆ ಅಶುಭ ಅಂತ ತಿಳ್ಕೊಂಡ ಮನುಷ್ಯ. ನಮ್ಮಲ್ಲಿ ಬರುವುದಿಲ್ಲ. ಯಾರೇ ತಂದಿರ್ತಾರದ್ದು ಇದು ಒಂದೇನ್ರ ಪ್ರಸಾದ ಅಂತ ತಂದಿರ್ತಾರೆ. ನಾವು ಅಕಸ್ಮಾತ್ ಅವ್ರ ತಂದ ಹಣ್ಣು ಹಂಪಲಗಳನ್ನ ಎಡಗೈಲಿ ನಾವು ಕೊಟ್ಟು ಬಿಟ್ಟೇವಿ. ಹಣ್ಣದ ಕೊಡವನು ಅವನೇ, ಕೊಡೋ ಭಾವನೂ ಅದ. ಆದ್ರೆ ಏನು ಮಾಡೋದ? ನೋಡೋರಿಗೆ ಎಡಗೈ ಕೆಟ್ಟಿದು ಅಂತ ಕಾಣಕ್ ನಾನೇ ಏನು ಮಾಡೋದ? ಹೆಂಗ ಆಶ್ಚರ್ಯ, ಎಷ್ಟು ಆಶ್ಚರ್ಯ! ವಿಚಾರ ಮಾಡಂಗದ ಇದು. ಇಲ್ಲೇ ಇಷ್ಟು ಕೀಳ ಮೇಲ, ಕೀಳ ಮೇಲ, ಚಲೋ ಕೆಟ್ಟ ಅಂತ ಎಡಗೈ ದ್ವೇಷ ಮಾಡ್ತೇವಿ ಅಂದಾಗ, ಎಡಗೈ ದ್ವೇಷ ಮಾಡೋರು, ಎಡಗೈ ದ್ವೇಷ ಮಾಡೋರು ಇನ್ನ ಇನ್ನೊಬ್ಬರ ಕೈ ಎಷ್ಟು ದ್ವೇಷ ಮಾಡ್ತಾರೆ ಬೇಡ ಹೇಳಿ. ಏನ್ ನೋಡಬೇಕು? ಸ್ವಲ್ಪ ಇದು ಮಾನಸಿಕ ಶಾಸ್ತ್ರ. ಇದು ಮನುಷ್ಯ ಯಾಕೆ ಶಾಂತ ಆಗತಾನ ಅನ್ನೋದನ್ನ ಸಂಶೋಧನಾ ಮಾಡಿ 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 ಕಂಡು ಹಿಡಿದ ಮಾತಿದು ದ್ವೇಷ. ಇದು ಎಂಥ ಅಪ್ರತಿಮ ದ್ವೇಷ! ಸೇರ್ಲಿಲ್ಲ ಮನುಷ್ಯಾಗ, ಸೇರ್ಲಿಲ್ಲ. ಏನು ತಿಳ್ಕೋಬೇಡ್ರಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏಕಲವ್ಯ ಬಹಳ ಬುದ್ಧಿವಂತ. ತಂದಿ ಕಳ್ಕೊಂಡ, ಸಣ್ಣ ಹುಡುಗ, ತಂದಿರ್ಲಿಲ್ಲ, ಸತ್ತ ತಂದೆ. ಮನೆಯಲ್ಲಿ ತಾಯಿ ಒಬ್ಬಳೆ. ಅದು ಬೇಡರ ಮನೆ, ಅರಣ್ಯದಲ್ಲಿ ಕುಟೀರ. ಹುಡುಗ 8 ವರ್ಷದ ಹುಡುಗ, ಏಕಲವ್ಯ. ತಂದೆ ಒಂದು ಕ್ರೂರ ಪ್ರಾಣಿಯ ಅಥವಾ ಹುಲಿಯ, ಸಿಂಹದ ಬಾಯಿಗೆ ತುತ್ತಾಗಿ ಸತ್ತೋದ. ತಾಯಿ ಮಗನನ್ನ ಜೋಪಾನ ಮಾಡ್ತಿದ್ಲು. ಮಗನಿಗೆ ತಾಯಿ ಹೇಳಿದ್ಲು, ನೋಡು ನೋಡು, ಆಕೆಗೆ ದುಃಖ ಆಗಿತ್ತು. ತಂದೆ ತೀರಿದ ದುಃಖ ಆಗಿತ್ತು, ಗಂಡ ತೀರಿದ ದುಃಖ ಆಗಿತ್ತು. ಹುಡುಗನಿಗೆ ಹೇಳಿದ್ಲು, ನೀನು ಹಿಂಗ ಕಲಿಬೇಕು, ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಕಲಿಬೇಕು ನೀನು. ಶಸ್ತ್ರಾಸ್ತ್ರ ಹಿಂಗ ಬಳಸಬೇಕು. ಹೆಂಗ? ಪ್ರಾಣಿ ಸತ್ತಿರಬಾರದು, ಅದು ಕ್ರೂರ ಕಾರ್ಯದಲ್ಲಿ ತೊಡಗಿರಬಾರದು, ಹಂಗ ನೀ ಕಲಿಬೇಕು. ಆಕ್ರಮಣ ಮಾಡುವಂಥ ಪ್ರಾಣಿ ಸಾಯಬಾರದು, ಆದ್ರೆ ಆಕ್ರಮಣ ಕ್ರಿಯಾ ನಿಂತು ಹೋಗಬೇಕು, ಹಾಗ ಕಲಿಬೇಕು ಅಂದ್ಲು ತಾಯಿ. ಇಡೀ ಇತಿಹಾಸದೊಳಗೆ ಹಿಂಗೆ ಯಾರೂ ಕಲ್ತಿರ್ಲಿಲ್ಲ, ಆ ವಿದ್ಯೆ ಇರಲಿಲ್ಲ. ಹಿಡಿದವರೆಲ್ಲ ಹೊಡ್ಯಾಕ ಕಲ್ತಿದ್ರೆ ವಿನಃ ಕ್ರೌರ್ಯ ತಡಿಯಾಕ ಕಲ್ತಿರ್ಲಿಲ್ಲ. ತಾಯಿ ಒಬ್ಬ ನಿಷ್ಪಾಪಿಯಾದಂಥ ಪ್ರೇಮಳ ತಾಯಿ, ಪ್ರೇಮವನ ಹೊತ್ತ ತಾಯಿ ಹೀಗ ಅಂದ್ಲು. ಅವಾಗ ಹುಡುಗ ಏಕಲವ್ಯ ಹೇಳ್ದ, ಇಲ್ಲ, ತಂದೆಯನ್ನ ಆ ಪ್ರಾಣಿಗಳು ಕೊಂದು ಹಾಕ್ಯಾವ, ಆದ್ದರಿಂದ ನನಗೆ ಶಸ್ತ್ರಾಸ್ತ್ರ ಕಲಿಸು, ಅವುಗಳನ್ನೆಲ್ಲ ಮುಗಿಸ್ತೀನಿ ಅಂದ. ಅವಾಗ ತಾಯಿ ಹೇಳಿದ್ಲು, ಏನ್ ಹೇಳಿದ್ಲು? ಅದನ್ನು ಯಾರಾದರೂ ಮಾಡ್ತಾರ? ಏನು?
ಏನು, ಯಾರ ನಮ್ಮನ್ನ ಕೊಲ್ತಾರ ಅವ್ರನ್ನ ಕೊಲೆ ಯಾರಾದರೂ ಮಾಡ್ತಾರ, ಅದರಾಗೇನ ಅಂಥ ಎಗ್ಗಳಿಕೆ ಅಂದ್ಲು. ನಾವು ಪ್ರಾಣಿಗಳು ಕೆಟ್ಟ ಅಂತ ಹೊರಡಬಾರದು, ಪ್ರಾಣಿಗಳು ಒಳ್ಳೆಯವೇ, ಅವುಗಳನ್ನ ನಾವು ಪ್ರೀತಿಸಬೇಕು, ಆದರೆ ಅವು ಆಕ್ರಮಣ ಮಾಡ್ದಂಗೆ ನೋಡ್ಕೋಬೇಕಷ್ಟೇ. ನಿಮ್ಮ ತಂದೆ ಪ್ರಾಣಿಗಳನ್ನ ಕೊಲ್ಲಿಲ್ಲ, ಆಕ್ರಮಣ ಆಗದಂಗೆ ಮಾಡ್ತಾ ಇದ್ದ. ಅವ ಕಲಿತಿದ್ದ ಒಂದು ಅದ್ಭುತ ವಿದ್ಯೆಯನ್ನು ನಿನಗೆ ಕಲಿಸಾಮಿದ್ದ, ಕಲಿಯಾಕ ಹತ್ತಿದ್ದ, ಆದ್ರೆ ಹೋಗಿಬಿಟ್ಟ. ಏನು ಮಾಡೋದದ, ನೀನು ಅದನ್ನ ಕಲಿಬೇಕು ಅಂದ್ಲು. ಮುಂದಿನ ಕಥೆ ನಿಮಗ್ ಗೊತ್ತದ. ಹುಡುಗ ಕಲ್ತ, ಹೆಂಗ ಕಲ್ತ ನಿಮಗ್ ಗೊತ್ತದ. ಕಲ್ತ ಬಗಳ್ತಾ ನಾಯಿ ಬಂದು ಬಾಣ ಬಿಟ್ಟ. ನಾಯಿಗೇನಾಗಲಿಲ್ಲ, ಒಂದು ಹನಿ ರಕ್ತ ಬರಲಿಲ್ಲ. ನಾಯಿ ಬಾಯಿಯೊಳಗ ಬಾಣ ಹೋಗಿದ್ದು, ಆದ್ರೆ ನಾಯಿಗೆ ಸ್ಪರ್ಶ ಆಗಿರ್ಲಿಲ್ಲ. ಒಳಗೆ ಬಗಳ್ಲಿಕ್ಕೆ ಬರಲಿಲ್ಲ, ಆದ್ರೆ ಗಾಯ ಆಗಿರ್ಲಿಲ್ಲ. ಅದ್ಭುತ ವಿದ್ಯೆ. ಆ ನಾಯಿಗಳು ತಿರುಗಿ ದ್ರೋಣಾಚಾರ್ಯರ ಹತ್ತಿರವಾದ ಬಳಿಕ ದ್ರೋಣಾಚಾರ್ಯನಿಗೆ ದಿಗ್ಭ್ರಮ. ಅವನಿಗೆ ಗೊತ್ತಿರಲಿಲ್ಲ ಈ ವಿದ್ಯೆ. ಕೊಲ್ಲೋ ವಿದ್ಯೆ ಗೊತ್ತಿತ್ತೇ ವಿನಃ ಈ ರೀತಿ ವಿದ್ಯೆ ಗೊತ್ತಿರಲಿಲ್ಲ. ಅವ ಅಂದ, ಇಲ್ಲೊಬ್ಬ ಯಾವನೋ ಅದಾನ, ಈ ಮನುಷ್ಯ ಜಗತ್ತಿನಲ್ಲಿ ಇರದಂಥ ಅದ್ಭುತ ವಿದ್ಯೆಯನ್ನು ಸಂಪಾದನಾ ಮಾಡಿಕೊಂಡಿದ್ದಾನ. ಇವ ಯಾರು ಇದನ್ನ ಗೊತ್ತಚ್ಚಬೇಕಂತ ಬಂದ. ಅರ್ಜುನಿಗೆ ಅದನ್ನ ನೋಡಿ, ಇಂಥ ವಿದ್ಯೆಯನ್ನು ನೋಡಿ ಆತನಿಗೆ ಮೈ ಉರಿತು. ದ್ವೇಷ, ಅರ್ಜುನಿಗೆ ದ್ವೇಷ. ಆತನಿಗೆ ಒಂದು ಕನಸ ಏನು, ಜಗತ್ತಿನಲ್ಲಿ ತಾನೊಬ್ಬನೇ ಸವ್ಯಸಾಚಿ, ಅಪರೂಪದ ಅಪ್ರತಿಮ ಯೋದ್ಧಾರ, ಬಿಲ್ಲುಗಾರ ಅಂತ ಅನಿಸ್ತಿತ್ತ ಅವನಿಗೆ. ಅದಕ್ಕೆ ಪೆಟ್ಟು ಬೀಳುವಂಗ ಇನ್ನೊಬ್ಬೆಲ್ಲೋ ಅದಾನ ಅಂತ ಗೊತ್ತಾದ ಕೂಡಲೇ ದ್ವೇಷ ಶುರುವಾದ. ಮುಂದಿನ ಕಥೆ ಏನಾಕಿರೋಲ್ಲ. ಯಾಕೆ ದ್ವೇಷದ ಪರಿಣಾಮ ಏನಾತು ಅಂದ್ರೆ ಒಂದು ಬೆರಳ. ದ್ವೇಷ ಒಂದು ಮಹತ್ತಮ ವಿದ್ಯೆಯನ್ನ ವಿನಷ್ಟಗೊಳಿಸಿತ್ತು. ದ್ವೇಷ ಒಂದು ವೇಳೆ ಶಸ್ತ್ರ ಬಳಸಿ ಶಾಂತಿಯನ್ನ ತರೋದು ಆ ವಿದ್ಯೆ ಬಂದು ಬಿಟ್ಟಿದ್ರೆ ಜಗತ್ತಿಂದ ಹಿಂಗಿರ್ತಿರ್ಲಿಲ್ಲ, ಬದಲಾಗ್ತಿತ್ತು. ಎಂಥ ಅಪ್ರತಿಮ ವಿದ್ಯೆಯೊಂದು ದ್ವೇಷದ ದಳ್ಳೂರಿಗೆ ಸಿಕ್ಕು ವಿನಷ್ಟ ಆಗಿತ್ತು. ಇತಿಹಾಸ. ನಾನು ಆ ಕಥೆ ಯಾಕೆ ಹೇಳಿದೆ ಅಂದ್ರೆ, ಉಳಿದೆಲ್ಲ ಕಥೆಗಳು ನಮ್ಮ ಸಮೀಪ 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 ನಮ್ಮ ಮಧ್ಯದಲ್ಲಿ ನಡೆದಾವ. ಅದಕ್ಕೆ ಹಚ್ಚಿಗೋಬೇಕಂತ ಹೇಳಿದ್ದೆ ವಿನಃ ಅವನಿಗೆ ಆಗ್ಯಾನ. ನಮ್ದು ಹಂಗೆ ಮನಸ್ಸು ನೋಡ್ಬೇಕು. ನಮ್ದು ಒಬ್ಬ ನೆರೆಮನೆ ಮನುಷ್ಯ ಹಿಂಗ ದೊಡ್ಡ ಮಗಕ್ ಹತ್ಯಾನಂದ್ರ, ಚಲೋ ಅನ್ನ ಉಣಾಕ್ ಹತ್ಯಾನಂದ್ರ ನಮ್ಮ ಅನ್ನ ಕಹಿ ಆಗಕ್ ಶುರುವಾಗ್ತದ. ನಮ್ಮ ಬದುಕಿದು, ನಮ್ಮ ಬದುಕಿದು ಎಂಥ ಪರಮ ದ್ವೇಷ. ಈ ದ್ವೇಷ ಮನುಷ್ಯನಾಗಿ ಇರೋವರೆಗೆ ಹೆಂಗಪ್ಪ ಜಗತ್ತಿನೊಳಗೆ ಶಾಂತಿ ಸಿಗೋದು ಹೆಂಗ? ಯೋಚನಾ ಮಾಡಿ. ಶಾಂತಿ ಸಿಗೋದು ಹೇಗೆ ಸಿಕ್ಕಿತು ಶಾಂತಿ? ಇನ್ನ ಜಗತ್ತಿನಿಂದ ನಮಗೆ ಬ್ಯಾಡಾದ್ದನ್ನೆಲ್ಲ ತೆಗೆದು ಹಾಕ್ಲಿಕ್ಕಾಗ್ತದೇನು? ನಮಗೆ ಯಾವ್ಯಾವುದು ಹಿಡಿಸುವುದಿಲ್ಲ ಅದನ್ನು ತೆಗೆದೇ ಹಾಕ್ಲಿಕ್ಕಾಗತ್ತದೇನು? ಜಗತ್ತಿನಾಗ ಆಗತ್ತದೇನು? ಆಗುವುದು. ಕಲ್ಯಾಣ ಪಟ್ಟಣದೊಳಗೆ ಬಿಜ್ಜಳ ಭೂಪಾಲನ ದರ್ಬಾರದೊಳಗೆ ಅಲ್ಲೇ ಬಸವಣ್ಣ, ಆತನ ಸಮೀಪದ ಕುರ್ಚಿ ಮ್ಯಾಲ ಯಾರು? ಮಂಚಣ್ಣ. ಇಲ್ಲೇ ಬಸವ ವಿಚಾರ ಮಾಡುವಂಗದ. ಅಲ್ಲೇ ಬಸವಣ್ಣ, ಅವನ ಸಮೀಪದ ಕುರ್ಚಿಯೊಳಗ ಮಂಚಣ್ಣ. ವಿಚಾರ. ಒಂದು ವೇಳೆ ಬಸವಣ್ಣ ಕೂಡಲ ಸಂಗಮನಿಗೆ ಪ್ರಾರ್ಥಿಸಿಕೊಂಡಿದ್ರೆ, ಇವ ಚಲೋ ಆಗಲಿ ಅಂತ ಪ್ರಾರ್ಥಿಸಿಕೊಂಡಿದ್ರೆ ಆಗಿ ಬಿಡ್ತದ್ದ.
ಆದ್ರೆ ಬಸವಣ್ಣಗೆ ಅದು ಬೇಕಾಗಿರ್ಲಿಲ್ಲ. ಭಗವಂತನ ಇಚ್ಛೆ ಅಂದ ಬಳಕ ಹೀಸ್ ವಿಲ್ ಈಸ್ ಮೈ ವಿಲ್ ಇರಬೇಕು. ಮಗ್ಗಲ ಕೂಡಲ ಸಂಗನ ಇಚ್ಛೆ ಇರಬೇಕು, ಇವ ನನ್ನ ಮಗ್ಲಿರಬೇಕು ಅಂತ. ಆ ಇಚ್ಛೆಯೇ ನನ್ನಿಚ್ಛೆ ಅಂತ ಹೊರಟ ಬಸವಣ್ಣ. ಬಸವಣ್ಣ ಎಲ್ಲೆಲ್ಲಿ ದೊಡ್ಡವ ಅನ್ನೋದನ್ನ ನೋಡ್ಬೇಕು. ನಾವು ಎಲ್ಲೋ ದೊಡ್ಡವನ್ನ ಮಾಡಿದ್ದೇವೆ, ಆದ್ರೆ ಅವ ಇರೋದು ಬ್ಯಾರೆ ದೊಡ್ಡವದನ, ಬಹಳ ಅದ್ಭುತದನ ಅಂತ. ನೀವು ಒಂದ್ ಸ್ವಲ್ಪ ಕೂತು ನೋಡಿರ್ಬೇಕಾದ್ರೆ ನಿಮಗ ಆಗ್ಲಾರ್ದವ್ರ ಸಮೀಪ ಒಂದು ದಿವಸ ಕುಂಡ್ರಿ, ಬಹಳ ದಿವಸ ಅಲ್ಲ, ಒಂದು ದಿವಸ ಕೂತು ನೋಡ್ರಿ. ಇಲ್ಲೇ ಕೂತಲ್ಲೇ ಸ್ವಲ್ಪ ಮಗ್ಗಲ್ ನೋಡ್ರಿ. ನೀವು ವಿಭೂತಿ ಹಚ್ಚಿರ್ತೀರಿ, ಅವ ಹಚ್ಚಿರುದಿಲ್ಲ. ಹೆಂಗನಸ್ತದ 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 ಕೂತು ನೋಡ್ಬೇಕು ಅದನ್ನು ಸ್ವಲ್ಪ. ಈಗ ಅಲ್ಲ ನಾ ಹೇಳೋದು, ಬೇರೆ ಬೇರೆ ಕ್ಷೇತ್ರದಾಗ ಕೂತು ಹಿಂಗ್ ನೋಡಾಕ್ ಹತ್ತಿದ್ರೆ ಗೊತ್ತಾಗತ್, ತಡ್ಕೊಳಿಕ್ಕಾಗುದಿಲ್ಲ ಮನುಷ್ಯ. ಅಲ್ಲೇ ಕೊಂಡಿಯ ಮನ್ಸಣ್ಣ, ಅಲ್ಲಿಯೇ ಬಸವಣ್ಣ. ದ್ವಿತೀಯ ಶಂಭು ಅಂತ ವರ್ಣ ಮಾಡಿದರು ಬಸವಣ್ಣನ. ಪಂಚಪುರುಷ ಅಂತ ಬಸವಣ್ಣನ ಕೊಂಡಾಡಿದರು. ನೋಡಿದರೆ ಪುರುಷ, ಮುಟ್ಟಿದರೆ ಪುರುಷ ಅಲ್ಲ, ಬರೀ ಸಂಕಲ್ಪ ಮಾಡಿದರೆ ಪುರುಷ. ಎಂಥದದ ಭಾವ ಪುರುಷ, ನೋಟ ಪುರುಷ, ಸ್ಪರ್ಶ ಪುರುಷ, ಏನದು ಅದು ಸಂಕಲ್ಪ ಪುರುಷ. ಪುರುಷ ಇಂಥ ಅದ್ಭುತ ಪುರುಷ. ಆದರೆ ಅದನ್ನಿಲ್ಲಿ ಬಳಸಲಿಲ್ಲ. ಬಳಸಿದರೆ ಇವನು ಪುರುಷ ಹಾಕಿದ್ದ, ಇನ್ನೊಬ್ಬ ಬಸವಣ್ಣ ಹಾಕಿದ್ದ. ಬಸವಣ್ಣ ಬಯಸಲಿಲ್ಲ. ಅವ ಅಂದ ನಿಂದಕ ನೀರೇ ರಾಖಿಯೇ. ಇರ್ಲಿ ಕೂಡಲ ಸಂಗಮ ದೇವ, ಇವ ಇರಬೇಕು ನನ್ನ ಮಗ್ಗಲ, ಈತ ಇರಬೇಕು. ಇವನ ಹತ್ತರ ಕೂತಾಗ ಸಮಾಧಾನ ಇದ್ರೆ ಸಮಾಧಾನ ಬಸವಣ್ಣ. ಈಗ ನೀವೆಲ್ಲರೂ ಲಿಂಗವಂತರು ಅಂತ ಇಟ್ಕೋರಿ, ನಾನೊಬ್ಬ ಭವಿ ಅಂತ ತಿಳ್ಕೊಡ್ರಿ. ನನ್ನ ಮಾತ ಹಿಡಿಸ್ತವೆ. ಒಂದು ತಾಸು ಸುಮ್ಮನೆ, ಯಾವುದರೆ ಒಂದು ವರ್ಷ, ಒಂದು ತಾಸು ಒಂದು ಮಾತು, ನನ್ನ ಭವಿಯ ಮಾತು ಕೇಳಲಾಗದು ಅಂತ ತಾಪ್ ಮಾಡ್ಕೋತೀವಿ. ಬಸವಣ್ಣ ಮಗ್ಲ ಕೂಡಿಸಿಕೊಂಡು ಸಂತೋಷ ಪಡಬೇಕಾಗಿತ್ತು ಅಂದ್ರೆ ಎಂಥ ಅದ್ಭುತ ಸಾಧನೆ ಇರಬೇಡ. ಅದಕ್ಕೆ ಬಸವಣ್ಣನ ತಲೆಯೊಳಗ ಶಾಂತಿ ಇತ್ತು. ನಮ್ಮ ತಲೆಯಾಗಿಲ್ಲ. ಕ್ರಿಸ್ತ forgive their sin. They know not what they are doing. O Lord, forgive them ಅಂದಿದ್ದ. ಆದರೆ ಕ್ರಿಶ್ಚಿಯನ್ರಿಗೆ ಎಲ್ಲಿ ಸಮಾಧಾನದ? ಯಾರ ಮೊಳೆ ಬಡ್ಯಾಕ್ ಹತ್ತಿದ್ರೋ ಕಟ್ಟಿಗೆ ಇವನು ಇಟ್ಟು ಮಳಿ ಯಾರು ಬಡ್ಯಾಕ್ ಹತ್ತಿದ್ರೋ ಅಂಥವ್ರನ್ನ ಕಂಡು ನಿಲ್ಸಿದರು. ರಕ್ತ ತೊಟ್ಟಿಕ್ತಿತ್ತು, ಬವಳಿ ಬರ್ತಿತ್ತು ಕಣ್ಣಿಗೆ, ಮೈಯೆಲ್ಲ ತಪ್ಪಾಗಿತ್ತು. ಆವಾಗ ಕ್ರಿಸ್ತ ಹೇಳದಂತ, ಪರಮಾತ್ಮನೇ ಇವರು ಏನು ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ, ಇವರು ತಪ್ಪು ಕ್ಷಮಿಸಿಬಿಡುವಂತ. ಇದು ಆ ಕ್ರಿಸ್ತ. 200 ಕೋಟಿ ಕ್ರಿಶ್ಚಿಯನ್ರು ಹಿಂಗಂದು ಬಿಟ್ಟಿದ್ರೆ ಜಗತ್ತು ಸ್ವರ್ಗ ಆಗ್ತಿತ್ತು. ಆಗ್ತದೇನು? ಇಲ್ಲ. ನಾನು ನಿಮಗೆ ಯಾರಿಗೆ ಹೇಳುವುದಿಲ್ಲ, ಅದೇ ಮಾತ ಇಲ್ಲ. ಅವರು 200 ಕೋಟಿ, ನಾವೊಂದು ಕೋಟಿ. ಆ ಭಾವ, ಬಸವಣ್ಣನ ಭಾವ ಅದ್ಭುತ ಭಾವ. ದ್ವೇಷದ ಮಧ್ಯದಲ್ಲಿ ಪರಮ ಶಾಂತಿಯ ಅನುಭೂತಿಯ ಭಾವ. ದ್ವೇಷ ಒಳಗೆ ಏಳದಂಗ ಹೃದಯ ಇಟ್ಟುಕೋಬೇಕಾದ್ರೆ ಎಂಥ ಅಪ್ರತಿಮ ಸಾಧನೆ ಮಾಡಿರಬೇಡ.
ಏನ್ ನಮ್ಮ ಹೃದಯ. ಬಸವಣ್ಣ ನಮ್ಮನ್ನೆಲ್ಲ ನೋಡಿ ಬಿಟ್ರೆ ಬೇಡಪ್ಪ, ಇನ್ನ ಈ ಲೋಕಕ್ಕೆ ಬರೋದು ಬೇಡ. ಅದಕ್ಕೆ ಅವ ಹೋಗಾಗ ಅಂದ, ಎಂದೋ ಸಂಸಾರ ದಂದುಗ ಇವ್ರನ್ನೆಲ್ಲ ಕಟ್ಕೊಂಡೇನಲ್ಲ, ದಂದುಗ ಹಿಂಗುವುದು ಇನ್ನೆಂದೋ. ಬಸವಣ್ಣ ಯಾವಾಗ ಸಂತೋಷ ಆಗತಾನಂದ್ರೆ, ಯಾರು ನಮ್ಮ ಸುತ್ತಮುತ್ತಲಿದ್ದರೂ ಸಹಿತ ನಮ್ಮ ಮನಸ್ಸ ಅವ್ರ ಬಗ್ಗೆ ತಿರಸ್ಕಾರ ಮಾಡ್ದಂಗೆ ಯಾವಾಗ ಆಗುತ್ತದಲ್ಲ, ಆ ಕ್ಷಣಕ್ಕೆ ಅದು ಬಸವಣ್ಣಗೆ ಸಮಾಧಾನ ಆಗ್ತದೆ. ಹೂವಿನೊಳಗಣ ಕಂಪ ಹೊರಸೂಸಿ ಸುಳಿವ ಅನಿಲದಂತೆ. ನೋಡ್ಬೇಕು, ಅಮೃತದ ರುಚಿ ತೆಗೆದುಕೊಳ್ಳುವ ನಾಲಿಗೆಯ ತುದಿಯಲ್ಲಿರುವಂಥ ಚೇತನದಂತೆ. ಏನು ಉದಾಹರಣೆ. ದಾಸಿ ಮಾರ್ಯ ವಚನಂದ.